ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಕೂಡ ನೋಡ್ತಾ ಹೋಗೋಣ. ಇವತ್ತು ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಿದ್ರಿ, ಮೇಡಮ್ ಬೆಳ್ಳುಳ್ಳಿ ರೇಟು ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ, ನೋಡಬಹುದು ವಿಡಿಯೋನ. ಅದ್ರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಟಾಪ್ ರೇಟ್ ನಡೀತಾ ಇದೆ. ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವ ಇದನ್ನು ಗಮನಿಸಲೇಬೇಕಾಗತ್ತೆ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ರೇಟ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಏನೇ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ ವಿಡಿಯೋಗಳನ್ನ ಕೂಡ ಹಾಕ್ತಾ ಇದ್ದೀವಿ. ಇದ್ರ ರೇಟ್ ಏನಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ, ಚೆಕ್ ಮಾಡ್ತಾ ಹೋಗಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 21/8/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇವತ್ತು ನಾನು ನಮ್ಮ ವಾಟ್ಸಪ್ ಲಿಂಕನ್ನು ಅಂದರೆ ವಾಟ್ಸಪ್ಪಲ್ಲಿ ಯಾವ ರೀತಿ ನಾವು ಅಪ್ಲೋಡ್ ಮಾಡ್ತೀವಿ ಅನ್ನೋದನ್ನ ನಾನೊಂದು ವಿಡಿಯೋ ಮೂಲಕ ಇದೇ ವಿಡಿಯೋದಲ್ಲಿ ನಾನು ಕೂಡ ಹಾಕಿದ್ದೀನಿ ಎಂಡಲ್ಲಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಯಾವ ರೀತಿ ನಿಮಗೆ ಡೈಲಿ ವಿಡಿಯೋಗಳು ಸಿಗತ್ತೆ ಅನ್ನೋದನ್ನ ನಿಮಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಇದೆ. ಓಕೆ, ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಾಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 14 ರೂಪಾಯಿ kg ಇದೆ. ಇದು 1 ಕ್ವಿಂಟಾಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಈ ಆಲೂಗಡ್ಡೆನ ನೀವು ಚೆಕ್ ಮಾಡಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟಿಗೆ ಬರ್ತೀರಲ್ವ, ನೀವು ಮಾರ್ನಿಂಗ್ 9 o'clock ಒಳಗಡೆನೇ ಇದ್ದರೆ ಈ ರೀತಿ ಎಲ್ಲ ಆ್ಯಕ್ಷನಲ್ಲಿ ಏನು ಕೂಗ್ತಾರಲ್ವ ಹರಾಜಲ್ಲಿ, ಆ ಟೈಮಲ್ಲಿ ನೀವು ಕೂಡ ಇದ್ದರೆ ನೀವು ಕೂಡ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ಕೊಂಡ್ಕೊಳ್ಬಹುದು. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಯಾರೆಲ್ಲ ಅಂಗಡಿ ಹಾಕಿರೋರು ಕೂಡ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ಬಂದು ಕೊಂಡ್ಕೊಂಡು ಹೋಗಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಾನು ಸ್ವಲ್ಪ ಆಲೂಗಡ್ಡೆ ವಿಡಿಯೋಗಳನ್ನ ಹಾಕಿದ್ದೀನಿ, ಸುಮ್ಮನೆ ವಿಡಿಯೋ ಲೆಂತ್ ಆಗತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ವಿಡಿಯೋಗಳನ್ನ ಹಾಕಿದ್ವಿ. ನೋಡ್ಬೋದು 16, 17 ಆ ರೇಂಜಲ್ಲೇ ಇದೆ. ಯಾವಾಗ ನೀವು ಮಾರ್ಕೆಟಿಗೆ ಬರ್ತೀರಲ್ವ ಅವಾಗ ನೀವು ನೋಡಿಬಿಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಯಾರಿಗಾದರೂ ಬೇಕು ಅಂದವರು ಈ ತಕ್ಷಣ ಕಾಲ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ದೂರದಿಂದ ಬರೋರು ಅಥವಾ ಒಂದು 50 kg ಬ್ಯಾಗ್ ಬೇಕು ಅಥವಾ 1 ಕ್ವಿಂಟಲ್ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ನೋಡ್ಬೋದು ಪೀಸು ಚಕ್ಕೆ, ಇದಕ್ಕೇ ನಿಮಗೆ 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ಕೂಡ ನೋಡಬಹುದು, ಇದು 33 ರೂಪಾಯಿ 1 kg, 1 ಕ್ವಿಂಟಲ್ಗೆ 3300 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಶುಂಠಿ. ಈ ಶುಂಠಿಗೆ 33 ರೂಪಾಯಿಗೆ 1 kg ಸಿಗ್ತಾ ಇದೆ. ಯಾರೆಲ್ಲ ಗ್ರಾಹಕರು ಇದನ್ನು ಗಮನಿಸಬೇಕಾಗತ್ತೆ, ಶುಂಠಿಗಳನ್ನ ಗಮನಿಸಬೇಕಾಗತ್ತೆ. ಮೊಳಕೆ ಶುಂಠಿ ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಬಂದಾಗ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ನೋಡ್ಬೋದು ಇದು 56 ರೂಪಾಯಿಗೆ 1 kg, 5600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು 56 ರೂಪಾಯಿಗೆ 1 kg ಸಿಗ್ತಾ ಇದೆ. ನಿಮಗೆ 1 kg 1 ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಬೇಕಾದರೆ 60 kgಯ ಬ್ಯಾಗ್ ಕೂಡ ತೊಗೊಂಡು ಹೋಗ್ಬೋದು. ಅದಕ್ಕೆ ನಿಮಗೆ 3400 ರೂಪಾಯಿ ಆಗುತ್ತೆ. ನೋಡಬಹುದು 3400 ರೂಪಾಯಿಗೆ ನಿಮಗೆ 60 kgಯ ಒಂದು ಬ್ಯಾಗು ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 58 ರೂಪಾಯಿಗೆ 1 kg, ಇದು 5800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು 5800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಸೊ ನಾನು ತುಂಬ ಜಾಸ್ತಿ ಅಮೌಂಟ್ ಇರೋದು 60 kgಯ ಬ್ಯಾಗಿಗೆ ಎಷ್ಟಾಗುತ್ತೆ ಅಂತ ಹೇಳಿ ತಿಳಿಸ್ತೀನಿ. ಯಾಕಂದರೆ ಇದು 5800 ರೂಪಾಯಿ ನಿಮಗೆ ತುಂಬ ಜಾಸ್ತಿ ಅನಿಸಿದ್ರೆ 3500 ರೂಪಾಯಿ ಕೊಟ್ಬಿಟ್ಟು ನಿಮಗೆ ಬೇಕಾಗಿರುವಂತಹ ಶುಂಠಿನ ನೀವು ಕೊಂಡ್ಕೊಳ್ಬಹುದು. ನೋಡಬಹುದು ಈ ಶುಂಠಿಗೆ 60 ರೂಪಾಯಿ kg ಇದೆ. ಇದು 60 kgಯ ಬ್ಯಾಗಿಗೆ 3600 ರೂಪಾಯಿ ಆಗುತ್ತೆ. ನೋಡ್ಬೋದು 6000 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಇದು ನೋಡಿ ತುಂಬ ಜಾಸ್ತಿ ಆಯಿತು, 6000 ರೂಪಾಯಿ. ನೋಡಿ ಗ್ರಾಹಕರಿಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು 60 kgಯ ಬ್ಯಾಗಿನ ಅಮೌಂಟ್ ಕೂಡ ನಾನು ಮೆನ್ಷನ್ ಮಾಡಿರ್ತೀವಿ, ನೀವು ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಹಾಗೆಯೇ ಶುಂಠಿಗಳನ್ನ ನೀವು ಗಮನಿಸ್ಬಿಟ್ಟು ತೊಗೊಳ್ಬೇಕಾಗತ್ತೆ. ಯಾಕಂದರೆ ಚಿಕ್ಕ ಸೈಜು ಚಕ್ಕೆಗೆ ಇವಾಗ ರೇಟ್ ಕೂಡ ಜಾಸ್ತಿ ಇದೆ. ಅಂಥದ್ರಲ್ಲಿ ನೀವು ಬಿಗ್ ಸೈಜ್
ಸೈಜಲ್ಲಿ ಇರುವಂತಹ ದೊಡ್ಡ ಹಲ್ಲೆಯಲ್ಲಿ ಇರುವಂತಹ ಶುಂಠಿ ನಾವು ಕೊಂಡ್ಕೊಳ್ತೀವಿ ಅಂದರೆ ನಿಮಗೆ ಜಾಸ್ತಿ ರೇಟ್ ಆಗುತ್ತೆ. 6100 6200 ಈ ರೇಂಜಲ್ಲಿ ನಡೀತಾ ಇದೆ ಬಿಗ್ ಸೈಜಲ್ಲಿರೋದಕ್ಕೆ. ನೋಡಿಬಿಟ್ಟು ನೀವು ಕೊಂಡ್ಕೊಳ್ಳಿ. ಅದೇ ನೀವು ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬೇಕಾದ್ರೆ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ನಿಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಶುಂಠಿಗೆ 6500 6600 6000 ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ. 6000 ಮೇಲೇ ಟಾಪ್ ರೇಟ್ ನಡೀತಾ ಇದೆ ಒಳ್ಳೆ ದೊಡ್ಡ ಹಲ್ಲೆ ಇರೋವಂಥದ್ದಕ್ಕೆ. ಹಾಗಾಗಿ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅಕ್ಕಪಕ್ಕ ಅಥವಾ ನಿಮ್ಮ ಊರಲ್ಲಿರುವಂತಹ ಮಾರ್ಕೆಟ್ಗೆ ಮಾರ್ತೀನಿ ಅಂದರೆ ನೋಡ್ಕೊಳ್ಳಿ, ನಿಮ್ಗೊಂದು ಒಳ್ಳೆ ರೇಟ್ ಇದೆ ಅನ್ನೋದಾದರೆ ಅಲ್ಲೇ ಮಾರಿ. ಇಲ್ಲ ನಾವು ತರ್ತೀವಿ ಯಶವಂತಪುರ ಮಾರ್ಕೆಟ್ಗೆ ತರ್ತೀವಿ, ಇಲ್ಲೇ ಜಾಸ್ತಿ ಇದೆ ಅನ್ನೋದಾದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೀವು ಯಾವುದೇ ರೀತಿಯ ನಿಮ್ಮ ಜಮೀನಿನ ಪತ್ರ ಅಥವಾ RTCನ ತರೋದು ಬೇಡ. ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ನೀವು ಎಷ್ಟೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ, ನೀವು ಬರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ. ನೋಡಬಹುದು ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಲ್ವಾ ಮೇಡಮ್ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದೆ. ನೋಡಬಹುದು ಇವಾಗ ಈ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ 50-60 ರೂಪಾಯಿಂದ ಶುರುವಾಗ್ತಾ ಇದೆ. ಇದು 65 ರೂಪಾಯಿ kg ಇದೆ. ನೋಡಬಹುದು ಇವತ್ತು ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. 120 ರೂಪಾಯಿಗೆ 1 kg. ನೋಡಬಹುದು ಎಲ್ಲಿಂದ ಎಲ್ಲಿಗೆ ಸಡನ್ನಾಗಿ ಜಂಪ್ ಆಗ್ತಿದ್ದಾವೆ ಅಮೌಂಟು ಅಂತ ಹೇಳಿಬಿಟ್ಟು 120 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಪ್ರತಿಯೊಂದನ್ನು ನೀವು ನೋಡಿಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಮಾರಬೇಕಾಗತ್ತೆ. ನೋಡ್ಬೋದು ಇದು 140 ರೂಪಾಯಿಗೆ 1 kg. ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. 140 ರೂಪಾಯಿಗೆ 1 kg. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಂದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗತ್ತೆ. ರೈತರಿಗೆ ಒಳ್ಳೆ ರೇಟ್ ಬೇಕು ಅಂದರೆ ನೀವು ಕೂಡ ಇದೇ ರೀತಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಗೊಬನ್ನಿ ಯಶವಂತಪುರ ಮಾರ್ಕೆಟ್ಗೆ. ನಿಮಗೂ ಕೂಡ ಒಳ್ಳೆ ರೇಟ್ ಸಿಗ್ತಾ ಇದೆ. ಸೊ ಚೆಕ್ ಮಾಡಿಬಿಟ್ಟು ನೀವು ಡೈಲಿ ನಮ್ಮ ವೀಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ವೀಡಿಯೋಗಳನ್ನ ನೋಡಬೇಕಾಗತ್ತೆ, ಅಮೌಂಟ್ಗಳನ್ನ ನೋಡಬೇಕಾಗತ್ತೆ. ಸ್ಕಿಪ್ ಮಾಡಿಕೊಂಡು ನೀವು ವೀಡಿಯೋಗಳನ್ನ ನೋಡ್ಕೊಂಡು ಹೋಗಿ ಮತ್ತು ಕಮೆಂಟ್ ಮೂಲಕ ನೀವು ಕೇಳಕ್ಕೆ ಹೋಗಬೇಡಿ, ಮೇಡಮ್ ಇವತ್ತು ಈರುಳ್ಳಿ ರೇಟ್ ಏನು ಅಥವಾ ಮೇಡಮ್ ಇವತ್ತು ಬೆಳ್ಳುಳ್ಳಿ ರೇಟ್ ಏನು ಅಂತ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ನನಗೆ ತುಂಬ ಜನ ಅದೇ ರೀತಿ ಕಮೆಂಟ್ಗಳನ್ನ ಕಳಿಸ್ತೀರಾ. ವಿಡಿಯೋ ಹಾಕಿರ್ತೀವಿ ಬಟ್ ವಿಡಿಯೋನ ನೋಡಿರಲ್ಲ, ಕೆಳಗಡೆ ಕಮೆಂಟಲ್ಲಿ ಕೇಳಿರ್ತೀರ ಮೇಡಮ್ ಇವತ್ತು ಬೆಳ್ಳುಳ್ಳಿ ರೇಟ್ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಸರ್, ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗತ್ತೆ ಅಂತ ಹೇಳಿಬಿಟ್ಟು. ವಿಡಿಯೋದಲ್ಲಿ ನಾವು ಕರೆಕ್ಟಾಗಿ ಎಲ್ಲದರಲ್ಲೂ ಅಮೌಂಟನ್ನ ಮೆನ್ಷನ್ ಮಾಡಿರ್ತೀವಿ. ಆಲೂಗಡ್ಡೆ ಆಗಿರಬಹುದು ಅಥವಾ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ತೆಂಗಿನಕಾಯಿ ಪ್ರತಿಯೊಂದರಲ್ಲೂ ಅಮೌಂಟ್ ಮೆನ್ಷನ್ ಮಾಡಿರ್ತೀವಿ. ಹಾಗೆಯೇ ಮತ್ತು ನಾನು ಟಾಪ್ ರೇಟ್ ಏನು ಅಂತಲೂ ನಾನು ವಿಡಿಯೋ ಎಂಡಲ್ಲಿ ಅಥವಾ ವಿಡಿಯೋದಲ್ಲಿ ಬೆಳ್ಳುಳ್ಳಿ ವಿಡಿಯೋ ಮುಗಿದ ತಕ್ಷಣವೇ ಆ ಟೈಮಲ್ಲೂ ನಾನು ಕ್ಲಿಯರಾಗಿ ಹೇಳಿರ್ತೀನಿ ಟಾಪ್ ರೇಟ್ ಇವತ್ತೇನು ಅಂತ ಹೇಳಿಬಿಟ್ಟು. ಈ ರೀತಿ ಪ್ರತಿಯೊಂದೂ ನೀವು ವಿಡಿಯೋಗಳನ್ನ ಎಂಡ್ ತನಕ ನೋಡಿದ್ರೇ ಗೊತ್ತಾಗೋದು ಅದರಲ್ಲಿ ಏನು ರೇಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಅದರಲ್ಲೂ ನಾನು ಈರುಳ್ಳಿ ವಿಡಿಯೋ ಮಾತ್ರ ನಾನು ಕ್ಲಿಯರಾಗಿ ಹಾಕಿರ್ತೀನಿ. ಮತ್ತು ಈರುಳ್ಳಿ ವಿಡಿಯೋ ಎಂಡಲ್ಲಿ ನಾನು ಈರುಳ್ಳಿದು ಕರ್ನಾಟಕ ಆನಿಯನ್ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಟಾಪ್ ರೇಟನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಹಾಗಾಗಿ ನೀವು ಈರುಳ್ಳಿ ರೈತರು ಏನು ಮಾಡಬೇಕು ಅಂದರೆ ವಿಡಿಯೋನ ಎಂಡಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಬೇಕಾಗತ್ತೆ. ಇವತ್ತಿನ ದಿನ ಏನು ಟಾಪ್ ರೇಟ್ ಹೋಗಿದೆ RMCಯಲ್ಲಿ, ಅದು ಯಶವಂತಪುರ ಮಾರ್ಕೆಟ್ನ ಟೋಟಲ್ RMCಯಲ್ಲಿ ಏನು ಇವತ್ತು ಟಾಪ್ ರೇಟ್ ನಡೀತಿದೆ ಅನ್ನೋದನ್ನ ನೀವು ವಿಡಿಯೋ ಎಂಡಲ್ಲಿ ನೀವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಇವತ್ತು ನಮ್ಮ ವಾಟ್ಸಪ್ಪಲ್ಲಿ ಯಾವ ರೀತಿ ನಾವು ಡೈಲಿ ವಿಡಿಯೋಗಳನ್ನ ಹಾಕ್ತೀವಿ ಅನ್ನೋದನ್ನ ಚಿಕ್ಕದೊಂದು ವಿಡಿಯೋ ಮಾಡಿ ನಾನು ಇದೇ ವಿಡಿಯೋದಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 10 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. ನೋಡಬಹುದು ಡ್ಯಾಮೇಜ್ ಇದೆ ಇದರಲ್ಲಿ. ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಈ ಈರುಳ್ಳಿನ ಗಮನಿಸ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಇದು 12 ರೂಪಾಯಿ kg ಇದೆ. 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ಚೆನ್ನಾಗಿ ಡ್ರೈ ಆಗಿದೆ, ಚಿಕ್ಕ ಸೈಜಲ್ಲಿದೆ. ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ಈರುಳ್ಳಿ ರೈತರು ಏನು ರೇಟಿಗೆ ಹೋಗ್ತಾ ಇದೆ ಚಿಕ್ಕ ಸೈಜು ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು 12 ರೂಪಾಯಿ kg ಇದೆ. 1200 ರೂಪಾಯಿ ಆಗುತ್ತೆ. ಇದು ಕೂಡ ಡ್ಯಾಮೇಜ್ ಇದೆ ಸ್ವಲ್ಪ. ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡ್ಬೋದು, ಅದಕ್ಕೆ ಹೇಳೋದು ರೈತರಿಗೆ ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು ಬೆಳೆದಿರುವಂತಹ ಬೆಳೆ ಚೆನ್ನಾಗಿ ಡ್ರೈ ಆಗಿದ್ದಲ್ಲಿ ತಗೊಬಂದು ಮಾರಿ ಅಂತ ಹೇಳಿಬಿಟ್ಟು ಹೇಳೋದು ಇದೇ ಕಾರಣಕ್ಕೆ. ನೋಡ್ಬೋದು ಡ್ಯಾಮೇಜ್ ಇದ್ದರೆ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. 12 ರೂಪಾಯಿ 13 ರೂಪಾಯಿ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಡ್ಯಾಮೇಜ್ ಇದ್ದರೆ. ಮತ್ತು ನೀವು ಬಿಗ್ ಸೈಜ್ ಇದ್ದರೆ ಅದರಲ್ಲಿ ನೀವು ಆಯ್ದು ಬೇಕಾಗುತ್ತೆ
ಬೇಕಾದರೆ ನೀವು ಎಕ್ಸ್ಟ್ರಾ ಮಾಡಬಹುದು, ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಸೊ ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ನೋಡ್ಬೋದು, ಇದು ಬಿಗ್ ಸೈಜಲ್ಲಿದೆ ಮತ್ತು ಚೆನ್ನಾಗಿ ಡ್ರೈ ಆಗಿದೆ. ಹಾಗಾಗಿ ನಿಮಗೆ 18 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು, ಇದು ಇವತ್ತಿನ ಮಾರ್ಕೆಟ್ದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಯಾರೆಲ್ಲ ಗ್ರಾಹಕರು ಬಂದು ಕೊಂಡ್ಕೊಳ್ತೀವಿ ಅನ್ನೋರು ಗಮನಿಸಬೇಕಾಗತ್ತೆ. ಇದು 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. 1 kgಗೆ 19 ರೂಪಾಯಿ ಇದೆ. ನೋಡಬಹುದು, ಇದು ಕೂಡ ಬಿಗ್ ಸೈಜಲ್ಲಿದೆ, ಹಾಗೆ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ, ಡ್ಯಾಮೇಜ್ ಇಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಒಳ್ಳೆ ರೇಟಿಗೆ ಹೋಗ್ತಾ ಇದೆ. ಸೇಮ್ ಇದೇ ನಿಮಗೆ ಒಂದು ಸ್ವಲ್ಪ ದಿನ ಬಿಟ್ಟು ನಾವು ತರ್ತೀವಿ, ಸ್ವಲ್ಪ ಕೊಳ್ತೋಗಿರುವಂಥ ಚಾನ್ಸಸ್ಸಲ್ಲಿದ್ದರೆ ನಿಮ್ಗೆ ಅದೇನೇ ಕಡಿಮೆ ರೇಟಿಗೆ ಹೋಗುತ್ತೆ. 20 ರೂಪಾಯಿ ಹೋಗೋಂಥ ಈರುಳ್ಳಿನ ಕೇವಲ ನೀವು 10 ರೂಪಾಯಿಗೆ ಮಾರಬೇಕಾಗತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು ತಂದು ಮಾರಿ ಅಂತ. ಇದು 20 ರೂಪಾಯಿ kg ಇದೆ, ಇದು 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಇದು 21 ರೂಪಾಯಿ kg ಇದೆ, ಇದು 1 ಕ್ವಿಂಟಲ್ಗೆ 2100 ರೂಪಾಯಿ ಆಗುತ್ತೆ. ನೋಡಬಹುದು, 21 ರೂಪಾಯಿಗೆ 1 kg ಸಿಗ್ತಾ ಇದೆ, 1 ಕ್ವಿಂಟಲ್ಗೆ 2100 ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ. ರೈತರಾಗಿದ್ದರೆ ಪ್ರತಿಯೊಂದು ದಿನದ್ದು ಈರುಳ್ಳಿ ವೀಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಯಾವತ್ತು ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೀವು ನಮ್ಮ ವೀಡಿಯೋದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಅದ್ರ ಜೊತೆಗೆ ನಾನು ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಲ್ವ, ಸೊ ಆ ಅರೈವಲ್ಸ್ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಯಾವಾಗ ಈರುಳ್ಳಿ ಅರೈವಲ್ಸ್ ಕಡಿಮೆ ಬರುತ್ತಲ್ವ, ಆ ಟೈಮಲ್ಲಿ ಕಡಿಮೆ ಇದ್ದವರು ನೀವು ಕೂಡ ತಗೊಬಂದು ಮಾರಿದ್ರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಜಾಸ್ತಿ ದಿನ ಇಡಕ್ಕೆ ಹೋಗಬೇಡಿ, ಡ್ಯಾಮೇಜ್ ಆಗುತ್ತೆ. ಜಾಸ್ತಿ ದಿನ ಇಟ್ಟರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಮತ್ತು ಮಳೆ ಬಂದು ಅಥವಾ ನೀವು ಅದನ್ನು ನೆನೆಸ್ಬಿಟ್ಟು ಇಟ್ಟರೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ಸೇಮ್ ಟೈಮಲ್ಲೇ ನೀವು ಕೂಡ ತಗೊಬಂದು ಮಾರಬಹುದು. ಒಳ್ಳೆ ರೇಟ್ ಒಂದು 18, 19, 20 ರೂಪಾಯಿ ಸಿಗುತ್ತೆ 1 kgಗೆ. ಡ್ಯಾಮೇಜ್ ಆದರೆ ನಿಮ್ಗೆ ಕಡಿಮೆ ರೇಟಿಗೆ ನೀವು ಮಾರಬೇಕಾಗತ್ತೆ. ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ 65 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡ್ಬೋದು, ಸ್ವಲ್ಪ ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ 65 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ 65 ರೂಪಾಯಿ ನೋಡಬಹುದು. ಈ ತೆಂಗಿನಕಾಯಿ ರೇಟ್ ಅಂತೂ ನಿಜವಾಗ್ಲೂ ಜಾಸ್ತಿ ಆಗಿದೆ. ಡೈಲಿ ನೋಡ್ತಾ ಹೋದರೆ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಚಿಕ್ಕ ಸೈಜ್ಗೆ ನಿಮಗೆ 60, 70 ಈ ರೇಂಜೆಲ್ಲ ನೀವು ಕೊಡಬೇಕಾಗತ್ತೆ. ಇದು ನೋಡ್ಬೋದು, 70 ರೂಪಾಯಿಗೆ 1 kg. ನೋಡ್ಬೋದು, ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ. ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ಯಾವ ಸೈಜಲ್ಲಿರುವಂತಹ ತೆಂಗಿನಕಾಯಿ ಬೇಕು ಅಂತ ಹೇಳಿಬಿಟ್ಟು. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಗ್ರಾಹಕರಾಗಿದೆ. ಇಲ್ಲ ನಾವು ರೈತರು ತಗೊಬಂದು ಮಾರಬೇಕು ಅಂದರೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. 70 ರೂಪಾಯಿಗೆ 1 kg ತೆಂಗಿನಕಾಯಿ ಸಿಗ್ತಾ ಇದೆ. ಇದು ನೋಡಬಹುದು, 70 ರೂಪಾಯಿಗೆ 1 kg ತೆಂಗಿನಕಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೋಡಬಹುದು, ಸೈಜ್ಗಳನ್ನ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಕಾಲ್ ಮಾಡಿ ಬೇಕಾದರೆ ಕನ್ಫರ್ಮ್ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ಫಸ್ಟೇ ನೀವು ಇನ್ಫಾರ್ಮ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಮ್ಮ ಕಡೆಯಿಂದ ಕೂಡ ಕಳಿಸ್ಕೊಡ್ತಾರೆ. ಇಲ್ಲ ನೀವು ಬರ್ತೀನಿ ಅಂದರೆ ಮಾರ್ನಿಂಗ್ 9 o'clock ಒಳಗಡೆ ಬಂದುಬಿಟ್ಟು ನೀವು ಕೂಡ ಕೊಂಡ್ಕೊಂಡು ಹೋಗಿ, ನೀವೇ ಡೈರೆಕ್ಟಾಗಿ ಬಂದು ಕೊಂಡ್ಕೊಂಡು ಹೋಗೋದು ಒಳ್ಳೆಯದು ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ರೇಟ್ ಆಗಿತ್ತು. ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ನೀವು ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೆ ಅಂಗಡಿ ಹಾಕಿರೋರು ತೆಂಗಿನಕಾಯಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಯಾವುದೇ ಬೇಕಂದ್ರೂ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ರೀತಿ ಹರಾಜು ಕೂಗ್ತಾರೆ ಮತ್ತು ಯಾವ ರೇಟಲ್ಲಿ ನೀವು ಕೊಂಡ್ಕೊಳ್ಬೇಕು, ನೀವೇ ಲೈವಲ್ಲಿ ನೋಡಿ ತಗೊಳೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೈತರಾಗಿದ್ದರೆ ನೀವು ಬೆಳೆದಿರುವಂತಹ ಬೆಳೆ ತಗೊಂಡು ನೀವು ಕೂಡ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು, ನೀವು ಡೈಲಿ ಯಾವ ರೀತಿ ಇಲ್ಲಿ ಹರಾಜು ಕೂಗ್ತಾರೆ ಅನ್ನೋದನ್ನ ನೀವು ಕೂಡ ಗಮನಿಸಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಇವಾಗ ನಾವು ನೋಡ್ತಿರುವಂಥ ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ನೋಡಬಹುದು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 38,564 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಪೊಟ್ಯಾಟೊ 21,154 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 1,946 ಬ್ಯಾಗ್ಸ್ ಬಂದಿದೆ. ಜಿಂಜರ್
521 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು 38,000 ಸಮಥಿಂಗ್ ಬ್ಯಾಗ್ಸು ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಅರೈವಲ್ಸ್ನ ಡೀಟೇಲ್ಸ್ ಆಗಿತ್ತು. ಇದರಲ್ಲಿ ಏನೇ ನಿಮಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ನಾನು ನಿಮಗೆ ಹೇಳಿದ್ದೆ, ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ಆ್ಯಂಡ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಕೂಡ ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವಿಡಿಯೋಸು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡ್ತಾನೆ ಇದ್ವಿ. ಆ್ಯಂಡ್ ನಾನು ಅದರದ್ದು ಒಂದು ಚಿಕ್ಕದೊಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀವಿವಾಗ ನೋಡ್ತಿರೋ ಅಂಥದ್ದು ನೋಡಬಹುದು. ಇದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಡೈಲಿ ಮಾರ್ನಿಂಗ್ ಈ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಗ್ರಾಹಕರಾಗಿದ್ದರೆ ಯಾವ ರೇಟಲ್ಲಿ ನಿಮಗೆ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಬಹುದು. ಯಾವ ಸೈಜಲ್ಲಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಜೊತೆಗೆ ತೆಂಗಿನಕಾಯಿ ವಿಡಿಯೋಗಳನ್ನ ಹಾಕ್ತವಾಗ ಕೂಡ ನೀವು ತೆಂಗಿನಕಾಯಿ ವಿಡಿಯೋಗಳನ್ನ ಕೂಡ ನೋಡಬಹುದು. ಏನು ರೇಟ್ ಇದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ. ಈ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆದರೆ ಈ ರೀತಿಯಾಗಿ ನೀವು ನೋಡಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ಗ್ರಾಹಕರಾಗಿದ್ದರೆ ಆ ತಕ್ಷಣವೇ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಬಹುದು. ನೀವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆದರೆ ನಿಮಗೂ ಕೂಡ ಇದೇ ರೀತಿಯ ವಿಡಿಯೋಗಳು ಸಿಗ್ತಾ ಇರುತ್ತೆ. ಆ್ಯಂಡ್ ರೈತರು ಏನು ರೇಟ್ ನಡೀತಿದೆ ಇವತ್ತಿನ ದಿನ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ 50 kg ಬ್ಯಾಗಿಗೆ ಈ ವಾಟ್ಸಪ್ ಗ್ರೂಪಲ್ಲಿ ನಾವು ಮೆನ್ಷನ್ ಮಾಡೋದು 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ಅದೇ ನಿಮಗೆ ನಾವು ಯೂಟ್ಯೂಬ್ ಚಾನಲಲ್ಲಿ 1 ಕ್ವಿಂಟಲ್ಗೆ ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನ ನಾವು ಕ್ಲಿಯರಾಗಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀವಿ. ಸೊ ಎಲ್ಲದನ್ನೂ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆನೂ ಮಾಹಿತಿನ ಕೊಡ್ತಾನೆ ಇರ್ತೀವಿ. ಅದನ್ನು ಕೂಡ ಆ ವಿಡಿಯೋಗಳನ್ನ ಕೂಡ ನೀವು ಗಮನಿಸಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸ್ ಎಷ್ಟು ಬಂದಿದೆ ಅಂತ ಹೇಳಿ ಆಲ್ರೆಡಿ ನಾವು ಇವಾಗ ಚೆಕ್ ಮಾಡಿದ್ವಿ. ಅದರಲ್ಲಿ ನಾವು ಇವಾಗ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ಏನು ನಡೀತಿದೆ ಅಂತ ಹೇಳಿ ನೋಡೋದಾದರೆ, ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇದ್ದಲ್ಲಿ 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. 16 ರೂಪಾಯಿಂದ 18 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅಂದರೆ ಕರ್ನಾಟಕದೊಳಗಡೆ ಅದು 3000 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1000 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ, ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 2200 ರೂಪಾಯಿಂದ 2300 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜ್ ಈರುಳ್ಳಿಗೆ 2000 ರೂಪಾಯಿಂದ 2200 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1800 ರೂಪಾಯಿಂದ 2000 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1000 ರೂಪಾಯಿಂದ 1400 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಟ್ ಈರುಳ್ಳಿಗೆ 500 ರೂಪಾಯಿಂದ 1200 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 1900 ರೂಪಾಯಿ ತನಕ ನಡೀತಿದೆ. ನೋಡಬಹುದು ಇದಿಷ್ಟು 1 ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಗೈಸ್, ಇನ್ನೊಂದು ವಿಷಯ ಏನು ಅಂದರೆ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾಳೆಯಿಂದ ಈ ಸೈಜ್ ವೈಸ್ಗಳ ಮೇಲೆ ರೇಟ್ ಹಾಕ್ತೀನಲ್ವ, ಅದನ್ನು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಲಿಸ್ಟ್ ಬರೋದು ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗುತ್ತೆ. ಆದಷ್ಟು ಬೇಗ ವಿಡಿಯೋ ಆದಷ್ಟು ಜನಕ್ಕೆ ತಲುಪಬೇಕು ಅಂದರೆ ನಾನು ಬೇಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನು ಸೈಜ್ ವೈಸ್ಗಳ ಮೇಲೆ ರೇಟು ಮತ್ತು ಟಾಪ್ ರೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಲ್ವ, ಅದನ್ನು ಒಂದು ಶಾರ್ಟ್ಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಶಾರ್ಟ್ಸ್ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಆ್ಯಂಡ್ ಅರೈವಲ್ಸು ಮತ್ತು ಇವತ್ತಿನ ದಿನದಲ್ಲಿ ಏನು ವಿಡಿಯೋಗಳಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಸೈಜ್ ವೈಸ್ಗಳ ಮೇಲೆ ರೇಟ್ ಬರುತ್ತಲ್ವ, ಕರ್ನಾಟಕದ ಆನಿಯನು, ಮಹಾರಾಷ್ಟ್ರ ಆನಿಯನು, ಇದೇನಾದ್ರು ಬೇಗ ಬಂದಿದ್ದರೆ ವಿಡಿಯೋ ಜೊತೆಗೇ ನಾನು ಹಾಕ್ತೀನಿ. ಬೇಗ ಬಂದಿಲ್ಲ ಅಂದರೆ ಒಂದು ನಿಮಿಷದಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ರೀತಿಯ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.